ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಶ್ವ ರಹಸ್ಯ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜಾಪನೀಸ್ ಹುಡುಗಿಯರು ಇಷ್ಟೊಂದು ಸ್ಲಿಮ್ ಆಗಿರೋದಕ್ಕೆ ನಿಜವಾದ ಕಾರಣ ಏನು ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೆಂದಾದರೂ ಜಪಾನ್ ಬೀದಿಗಳ ವಿಡಿಯೋಗಳನ್ನ ನೋಡಿದ್ದೀರಾ? ಅಥವಾ ಟೋಕಿಯೋ ನಗರದ ಜನಸಂದಣಿ ಇರೋ ರೈಲು ನಿಲ್ದಾಣಗಳ ದೃಶ್ಯಗಳನ್ನ ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ? ಅಲ್ಲೊಂದು ವಿಷಯ ನಿಮ್ಮ ಗಮನ ಸೆಳೆದಿರಬೇಕು. ಹೆಚ್ಚಿನ ಜನರು, ವಿಶೇಷವಾಗಿ ಅನೇಕ ಯುವತಿಯರು, ಯಂಗ್ ಹುಡುಗಿಯರು ಸಾಕಷ್ಟು ಫಿಟ್ ಮತ್ತೆ ಲೀನ್ ಆಗಿ ಕಾಣಿಸ್ತಾರೆ. ಅಂದರೆ ತುಂಬಾನೇ ಸ್ಲಿಮ್ ಇರ್ತಾರೆ. ಇದು ಕೇವಲ ಸಿನಿಮಾ ನಟಿಯರು ಅಥವಾ ಒಂದು ಮಾಡೆಲ್ಸ್ಗಳಲ್ಲ, ಸಾಮಾನ್ಯ ಜನರಲ್ಲೂ ಕೂಡ ಇದೇ ರೀತಿ ಪ್ರವೃತ್ತಿ ಕಂಡುಬರುತ್ತೆ. ಹಾಗಾದರೆ ಪ್ರಶ್ನೆ ಏನಂದರೆ, ಜಾಪನೀಸ್ ಹುಡುಗಿಯರು ಇಷ್ಟು ಸ್ಲಿಮ್ ಆಗಿರೋದಕ್ಕೆ ನಿಜವಾದ ಕಾರಣ ಏನು? ಇದು ಜೆನೆಟಿಕ್ಸಾ ಅಥವಾ ಯಾವುದಾದ್ರೂ ಒಂದು ಡಯಟ್ನ ಸೀಕ್ರೆಟ್ ಇದೆಯಾ? ಅಥವಾ ಅವರು ಪ್ರತಿದಿನ ಗಂಟೆಗಟ್ಟಲೆ ಜಿಮ್ನಲ್ಲಿ ಕಳೀತಾರ? ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. ಇದರಿಂದ ನಮಗೆ ಹೆಲ್ಪ್ ಆಯಿತು ಅಂದರೆ ನಾವು ಕೂಡ ಅವ್ರ ಪದ್ಧತಿನ ಫಾಲೋ ಮಾಡೋದ್ರಿಂದ ಸ್ಲಿಮ್ ಆಗಿ, ಫಿಟ್ ಆಗಿ, ಹಾಗೆ ಹೆಲ್ದಿಯಾಗಿರ್ತೀವಿ ಅಂದರೆ ಒಳ್ಳೆಯದೇ ಅಲ್ವಾ? ಹಾಗಾದರೆ ಹೆಚ್ಚು ಸಮಯ ವೇಸ್ಟ್ ಮಾಡದೆ ವಿಡಿಯೋ ಕಡೆ ಹೋಗೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಆ ಹುಡುಗಿಯರು ಹೇಗೆ ಇಷ್ಟೊಂದು ಸ್ಲಿಮ್ ಹಾಗೆ ಫಿಟ್ ಆಗಿರ್ತಾರೆ ಅಂತ ನಮ್ಗೆ ತಿಳಿದು ಬರುತ್ತೆ. ಮೊದಲನೇ ಪ್ರಶ್ನೆ, ಜಪಾನ್ನಲ್ಲಿ ನಿಜವಾಗಿಯೂ ಹೆಚ್ಚು ಜನ ಸ್ಲಿಮ್ ಆಗಿದ್ದಾರಾ? ಮೊದಲಿಗೆ ಒಂದು ವಿಷಯನ ನಾವು ಇಲ್ಲಿ ಸ್ಪಷ್ಟಪಡಿಸೋಣ. ಜಪಾನ್ನಲ್ಲಿರುವ ಪ್ರತಿಯೊಬ್ಬ ಮಹಿಳೆ ಅಥವಾ ಪುರುಷ ಸ್ಲಿಮ್ ಆಗೇ ಇರ್ತಾರೆ ಅನ್ನೋದು ನಮ್ಮ ಒಂದು ತಪ್ಪು ಕಲ್ಪನೆ. ಅಲ್ಲಿಯೂ ವಿವಿಧ ರೀತಿಯ ದೇಹ ರಚನೆಗಳ ಜನರು ಇದ್ದಾರೆ. ಆದರೆ ಸರಾಸರಿಯಾಗಿ ನೋಡಿದ್ರೆ, ಅಂದರೆ ಕಂಪೇರ್ ಮಾಡಿ ನೋಡಿದ್ರೆ, ಜಪಾನ್ನಲ್ಲಿ ಒಬೆಸಿಟಿ ಪ್ರಮಾಣ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ತುಂಬಾನೇ ಕಡಿಮೆ. ಇದಕ್ಕೆ ಕಾರಣ ಒಂದೇ ವಿಷಯ ಅಲ್ಲ, ಹಲವಾರು ಸಣ್ಣ ಸಣ್ಣ ಅಭ್ಯಾಸಗಳು ಸೇರಿ ಒಂದು ದೊಡ್ಡ ಪರಿಣಾಮ ಉಂಟು ಮಾಡ್ತವೆ. ಕಾರಣ ಏನಂದ್ರೆ ಅವರ ಆಹಾರದ ರಹಸ್ಯ. ಜಾಪನೀಸ್ ಆಹಾರ ಪದ್ಧತಿ ಜಗತ್ತಿನ ಅತ್ಯಂತ ಆರೋಗ್ಯಕರ ಆಹಾರ ಪದ್ಧತಿಗಳಲ್ಲಿ ಒಂದಾಗಿದೆ ಅಂತ ಪರಿಗಣಿಸಿದ್ದಾರೆ. ಅವರ ಊಟ ಮಾಡೋ ಒಂದು ರೀತಿ ಏನಿದೆಲ್ಲ, ಆ ಊಟದಲ್ಲಿ ಸಾಮಾನ್ಯವಾಗಿ ಅಕ್ಕಿ, ಮೀನು, ತರಕಾರಿಗಳು, ಸೂಪ್, ಸಮುದ್ರ ಸಸ್ಯಗಳು, ಫರ್ಮೆಂಟೆಡ್ ಆಹಾರಗಳು ಇವು ಹೆಚ್ಚಾಗಿ ಇರ್ತವೆ. ಇಲ್ಲಿ ನೀವು ಗಮನಿಸಿ, ಇವುಗಳಲ್ಲಿ ಹೆಚ್ಚಿನವು ನ್ಯೂಟ್ರಿಯೆಂಟ್ ರಿಚ್ ಆಗಿದ್ದು ಕ್ಯಾಲರಿ ಕಡಿಮೆ ಹೊಂದಿರ್ತವೆ. ಅಂದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತವೆ, ಆದರೆ ಅನಗತ್ಯ ಕೊಬ್ಬು ಅಂದರೆ ಫ್ಯಾಟು ತುಂಬಾನೇ ಕಡಿಮೆ ನಮ್ಮ ದೇಹಕ್ಕೆ ಸೇರುತ್ತೆ. ಇನ್ನು ಕಾರಣ 2, ಪೋರ್ಷನ್ ಕಂಟ್ರೋಲ್. ಜಪಾನ್ನಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ. ಅವರು ಸಾಮಾನ್ಯವಾಗಿ ದೊಡ್ಡ ಪ್ಲೇಟ್ಗಳಲ್ಲಿ ಆಹಾರಗಳನ್ನ ಬಡಿಸೋದಿಲ್ಲ. ಬದಲಿಗೆ ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ವಿವಿಧ ಆಹಾರಗಳನ್ನ ನೀಡ್ತಾರೆ. ಇದರಿಂದ ವ್ಯಕ್ತಿಗೆ ಆಹಾರ ಹೆಚ್ಚು ತಿಂದ ಭಾವನೆ ಬರದೇ ಇದ್ದರೂ ಹೊಟ್ಟೆ ತುಂಬುತ್ತದೆ. ಮನೋವೈಜ್ಞಾನಿಗಳು ಹೇಳುವಂತೆ ಪ್ಲೇಟ್ ದೊಡ್ಡದಿದ್ದರೆ ಜನರು ಹೆಚ್ಚು ತಿನ್ನುತ್ತಾರೆ ಅಂತ, ಪ್ಲೇಟ್ ಚಿಕ್ಕದಿದ್ದರೆ ಕಡಿಮೆ ತಿಂತಾರೆ. ಜಾಪನೀಸ್ ಸಂಸ್ಕೃತಿಯಲ್ಲಿ ಈ ಅಭ್ಯಾಸ ಬಹಳ ಹಿಂದಿನಿಂದಲೂ ಕೂಡ ಇದೆ. ಇನ್ನು ಕಾರಣ 3, ಹೊಟ್ಟೆ ತುಂಬುವ ಮುಂಚೆ ನಿಲ್ಲಿಸಿ. ಜಪಾನ್ನಲ್ಲಿ ಪ್ರಸಿದ್ಧವಾದ ಒಂದು ತತ್ವ ಇದೆ, ಹರ ಹಾಚಿ ಬು. ಇದರ ಅರ್ಥ ಏನಂದ್ರೆ ಸುಮಾರು 80% ಹೊಟ್ಟೆ ತುಂಬಿದಾಗಲೇ ಊಟನ ನಿಲ್ಲಿಸ್ಬಿಡೋದು. ಇದು ವಿಶೇಷವಾಗಿ ಜಪಾನ್ನ ಕೆಲವು ಪ್ರದೇಶಗಳಲ್ಲಿ ಬಹಳ ಪ್ರಸಿದ್ಧ. ನಾವು ಕೆಲವೊಮ್ಮೆ ಹೊಟ್ಟೆ ತುಂಬಿದ ಮೇಲೂ ತಿಂತೀವಿ, ಆದರೆ ಅವರು ಹೊಟ್ಟೆ ಸಂಪೂರ್ಣ ತುಂಬೋ ಮೊದಲೇ ಊಟ ತಿನ್ನೋದನ್ನ ನಿಲ್ಲಿಸೋ ಪ್ರಯತ್ನ ಪಡ್ತಾರೆ. ಇದರಿಂದ ವರ್ಷಗಳ ಕಾಲ ಸಾವಿರಾರು ಹೆಚ್ಚುವರಿ ಕ್ಯಾಲೋರಿಗಳು ತಪ್ಪುತ್ತವೆ. ಕಾರಣ 4, ಹೆಚ್ಚು ನಡೆಯುವುದು. ಇದು ಬಹುಶಃ ಅತ್ಯಂತ ಮುಖ್ಯ ಕಾರಣ. ಜಪಾನ್ನ ದೊಡ್ಡ ನಗರಗಳಲ್ಲಿ ಕಾರು ಬಳಸೋ ಪ್ರಮಾಣ ಕೆಲವು ದೇಶಗಳಿಗಿಂತ ಕಡಿಮೆ ಇದೆ. ಜನರು ರೈಲು ನಿಲ್ದಾಣಕ್ಕೆ ನಡೀತಾರೆ, ಮೆಟ್ಟಲುಗಳನ್ನ ಏರ್ತಾರೆ, ಕಚೇರಿಗೆ ನಡೆದೇ ಹೋಗ್ತಾರೆ, ಶಾಪಿಂಗು ಕೂಡ ಅವರು ನಡೆಯುತ್ತಾರೆ. ಒಬ್ಬ ವ್ಯಕ್ತಿ ದಿನಕ್ಕೆ ಸಾವಿರಾರು ಹೆಜ್ಜೆಗಳನ್ನು ಹಾಕಬಹುದು. ಜಿಮ್ಗೆ ಹೋಗದಿದ್ದರೂ ಅವರ ದೇಹ ಪ್ರತಿದಿನ ಕೆಲಸ ಮಾಡುತ್ತಿರುತ್ತದೆ. ಆದರೆ ಹೆಚ್ಚು ಜನ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಜಿಮ್ಗೆ ಹೋಗೋಕ್ಕೆ ಗಾಡಿ ಯೂಸ್ ಮಾಡ್ತೀವಿ, ಜಿಮ್ಗೆ ಹೋದ್ಮೇಲೆ ಜಿಮ್ ಫ್ಲೋರ್ ಹೋಗೋದಕ್ಕೆ ಕೂಡ ಲಿಫ್ಟ್ ಯೂಸ್ ಮಾಡ್ತೀವಿ. ಕಾರಣ 5, ಸಾರ್ವಜನಿಕ ಸಾರಿಗೆ.
ಟೋಕಿಯೋ ಮತ್ತು ಇತರ ದೊಡ್ಡ ನಗರಗಳಲ್ಲಿ ರೈಲು ವ್ಯವಸ್ಥೆ ಅತ್ಯಂತ ಅಭಿವೃದ್ಧಿಯಾಗಿದೆ. ಆದರೆ ರೈಲು ಬಳಸುವುದೆಂದರೆ ಕೇವಲ ಕುಳಿತುಕೊಳ್ಳುವುದಲ್ಲ. ನೀವು ನಿಲ್ದಾಣಕ್ಕೆ ನಡೆಯಬೇಕು, ಪ್ಲಾಟ್ಫಾರ್ಮ್ ಬದಲಾಯಿಸಬೇಕು, ಮೆಟ್ಟಿಲುಗಳನ್ನ ಏರಬೇಕು. ಇವೆಲ್ಲವೂ ದೈನಂದಿನ ವ್ಯಾಯಾಮದ ಒಂದು ಭಾಗವಾಗುತ್ತೆ. ಕಾರಣ 6, ಸಕ್ಕರೆಯ ಸೇವನೆ ಕಡಿಮೆ ಮಾಡೋದು. ಅನೇಕ ದೇಶಗಳಲ್ಲಿ ಜನರು ದಿನಕ್ಕೆ ಹಲವಾರು ಸಕ್ಕರೆ ಪಾನೀಯಗಳನ್ನ ಕುಡಿತಾರೆ. ಈ ಶುಗರ್ ಕಂಟೆಂಟ್ ಜ್ಯೂಸ್ಗಳನ್ನ ತುಂಬಾನೇ ಸೇವನೆ ಮಾಡ್ತಾರೆ. ಆದರೆ ಜಪಾನ್ನಲ್ಲಿ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಅನ್ಸ್ವೀಟೆಂಡ್ ಡ್ರಿಂಕ್ಸ್ ಹೆಚ್ಚು ಫೇಮಸ್ ಆಗಿದೆ. ಇದರಿಂದ ಅನಗತ್ಯ ಕ್ಯಾಲೋರಿಗಳು ತುಂಬಾನೇ ಕಡಿಮೆ ಆಗ್ತವೆ. ಕಾರಣ 7, ಫಾಸ್ಟ್ ಫುಡ್ ಕಡಿಮೆ ಮಾಡೋದು. ಜಪಾನ್ನಲ್ಲೂ ಫಾಸ್ಟ್ ಫುಡ್ ಇದೆ, ಆದರೆ ಎಲ್ಲ ಊಟಗಳು ಫಾಸ್ಟ್ ಫುಡ್ ಆಗಿರೋದಿಲ್ಲ. ಅನೇಕ ಕುಟುಂಬಗಳು ಇನ್ನೂ ಮನೆಯಲ್ಲಿ ಆಹಾರನ ತಯಾರಿಸ್ತಾರೆ. ಮನೆಯ ಊಟ ಸಾಮಾನ್ಯವಾಗಿ ಹೆಚ್ಚು ಆರೋಗ್ಯಕರವಾಗಿರುತ್ತೆ. ಕಾರಣ 8, ನಿಧಾನವಾಗಿ ಊಟ ಮಾಡುವುದು. ಸ್ನೇಹಿತರೆ, ಇಲ್ಲಿ ಏನು ಗೊತ್ತಾ, ನಮ್ಮ ಮೆದುಳಿಗೆ, ನಮ್ಮ ಬ್ರೈನ್ಗೆ ಹೊಟ್ಟೆ ತುಂಬಿದೆ ಅನ್ನೋ ಒಂದು ಮೆಸೇಜ್ ಸಿಗೋದಕ್ಕೆ ಸುಮಾರು ಒಂದು 20 ನಿಮಿಷ ಬೇಕಾಗುತ್ತೆ. ಅತಿ ವೇಗವಾಗಿ ತಿನ್ನೋದ್ರಿಂದ ಹೆಚ್ಚು ಆಹಾರ ಸೇವಿಸೋ ಸಾಧ್ಯತೆ ಇದೆ. ಜಪಾನ್ನಲ್ಲಿ ತುಂಬ ಜನ ತುಂಬ ನಿಧಾನವಾಗಿ ಊಟ ಮಾಡ್ತಾರೆ. ಇದರಿಂದ ಅವ್ರಿಗೆ ಕಡಿಮೆ ಆಹಾರದಲ್ಲೇ ತೃಪ್ತಿ ಸಿಗುತ್ತೆ. ಕಾರಣ 9, ಶಾಲೆಯಿಂದಲೇ ಆರೋಗ್ಯ ಶಿಕ್ಷಣ. ಜಪಾನ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಆಹಾರ ಶಿಸ್ತು, ಸ್ವಚ್ಛತೆ, ಸಮತೋಲಿತ ಆಹಾರ ಇದ್ರ ಬಗ್ಗೆ ಅವ್ರಿಗೆ ಟೀಚ್ ಮಾಡ್ತಾರೆ. ಅನೇಕ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟವನ್ನು ಸಹ ಆರೋಗ್ಯಕರವಾಗಿ ಇವರು ರೂಪಿಸ್ಬಿಡ್ತಾರೆ. ಇನ್ನು ಕಾರಣ 10, ಆರೋಗ್ಯ ತಪಾಸಣೆ. ಏನು ಮಾಡ್ತಾರೆ ಅಂದರೆ, ಜಪಾನ್ನಲ್ಲಿ ಈ ಆರೋಗ್ಯ ತಪಾಸಣೆ ಒಂದು ಹೆಚ್ಚಿನ ಮಹತ್ವ ಕೊಡ್ತಾರೆ. ತೂಕ ಹೆಚ್ಚಾಗೋದಕ್ಕೆ ಆರಂಭಿಸಿದ ತಕ್ಷಣ ಜನರು ಬೇಗ ಅದನ್ನ ಗಮನಿಸ್ತಾರೆ. ಹೀಗಾಗಿ ಸಮಸ್ಯೆ ದೊಡ್ಡದಾಗೋ ಮುಂಚೆನೆ ಅವರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ 11, ಇದು ಸಮಾಜದ ಪ್ರಭಾವ. ಕೆಲವು ಸಮಾಜಗಳಲ್ಲಿ ಫಿಟ್ ಆಗಿರುವುದು ಒಂದು ಸಾಮಾನ್ಯ ನಿರೀಕ್ಷೆಯಾಗಿರುತ್ತೆ. ಜಪಾನ್ನಲ್ಲೂ ದೇಹದ ಆರೈಕೆ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ. ಇದರಿಂದ ಅನೇಕ ಜನರು ತಮ್ಮ ಆರೋಗ್ಯದ ಬಗ್ಗೆ ಮುಂಚೆನೆ ಎಚ್ಚರ ವಹಿಸ್ತಾರೆ. ಕಾರಣ 12, ಜೆನೆಟಿಕ್ಸ್ ಪಾತ್ರ. ಹೌದು, ಜೆನೆಟಿಕ್ಸ್ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ, ನಿಜ. ಆದರೆ ಇದು ಸಂಪೂರ್ಣ ಉತ್ತರ ಅಲ್ಲ. ಒಂದೇ ಜೆನೆಟಿಕ್ಸ್ ಇರೋ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಅನುಸರಿಸಿದರೆ ಅದರ ಫಲಿತಾಂಶವು ಖಂಡಿತ ಬೇರೆನೇ ಆಗಿರುತ್ತೆ. ಆದ್ದರಿಂದ ಆಹಾರ ಮತ್ತು ಜೀವನ ಶೈಲಿ ಇಲ್ಲಿ ಹೆಚ್ಚು ಪ್ರಭಾವ ಬೀರುತ್ತೆ. ಸರಿ, ಬನ್ನಿ ಸ್ನೇಹಿತರೆ ನೋಡೋಣ. ಜಪಾನ್ನಲ್ಲೂ ದಪ್ಪ ಜನರಿದ್ದಾರಾ? ಖಂಡಿತ ಇದ್ದಾರೆ. ಫಾಸ್ಟ್ ಫುಡ್, ಡೆಸ್ಕ್ ಜಾಬ್ಸ್ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಜಪಾನ್ನಲ್ಲೂ ಸ್ಥೂಲಕಾಯ ಸಮಸ್ಯೆ ಹೆಚ್ಚುತ್ತಿದೆ. ಆದರೆ ಇನ್ನೂ ಅನೇಕ ದೇಶಗಳಿಗಿಂತ ಕಡಿಮೆ ಮಟ್ಟದಲ್ಲೇ ಇದೆ. ನಾವಿಲ್ಲಿ ಏನು ಕಲಿಬಹುದು? ಈ ಜಾಪನೀಸ್ ಜನರ ರಹಸ್ಯ ಯಾವುದಾದ್ರೂ ಒಂದು ಮಾಯಾ ಡಯಟ್ ಕೂಡ ಅಲ್ಲ. ಅವರು ಬಳಸೋ ಯಾವುದೇ ಒಂದು ಅದ್ಭುತವಾದ ಮಾತ್ರೆ ಕೂಡ ಅಲ್ಲ. ಬದಲಿಗೆ ಕಡಿಮೆ ಪ್ರಮಾಣದ ಊಟ, ಹೆಚ್ಚು ನಡಿಗೆ, ಕಡಿಮೆ ಸಕ್ಕರೆ, ಆರೋಗ್ಯಕರ ಆಹಾರ, ನಿಯಮಿತ ಜೀವನ ಶೈಲಿ. ಈ ಸಣ್ಣ ಅಭ್ಯಾಸಗಳೇ ದೊಡ್ಡ ವ್ಯತ್ಯಾಸವನ್ನು ಇಲ್ಲಿ ಉಂಟು ಮಾಡ್ತವೆ. ಹೀಗಾಗಿನೇ ಸ್ನೇಹಿತರೆ, ಜಾಪನೀಸ್ ಹುಡುಗಿರು ಸ್ಲಿಮ್ ಆಗಿರೋದಕ್ಕೆ ಒಂದೇ ಕಾರಣ ಅಲ್ಲ. ಅದರ ಹಿಂದೆ ಆಹಾರ ಪದ್ಧತಿ, ಪೋಷನ್ ಕಂಟ್ರೋಲ್, ಹೆಚ್ಚು ನಡಿಗೆ, ಆರೋಗ್ಯ ಜಾಗೃತಿ, ಸಾಮಾಜಿಕ ಸಂಸ್ಕೃತಿ ಮತ್ತು ಸ್ವಲ್ಪ ಮಟ್ಟಿನ ಜೆನೆಟಿಕ್ಸ್, ಈ ಎಲ್ಲವೂ ಸೇರಿ ಈ ಕೆಲಸ ಮಾಡ್ತವೆ. ದೇಹವನ್ನು ಫಿಟ್ ಆಗಿಡುವುದು ಮಾತ್ರ ಯಾವುದೋ ಒಂದು ರಹಸ್ಯ ಅಲ್ಲ. ಪ್ರತಿದಿನದ ಸಣ್ಣ ಅಭ್ಯಾಸಗಳೇ ನಮಗೆ ಅದರ ಫಲವನ್ನು ಕೊಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ಬೋದು. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಬಳಿ ಶೇರ್ ಮಾಡಿಕೊಳ್ಳಿ. ಇಂತಹ ರೋಚಕ ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ವಿಶ್ವರಹಸ್ಯನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಒತ್ತಿ ಈ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮೊದಲಿಗೆ ನೋಡ್ಬೋದು. ಸಿಗೋಣ ಮುಂದಿನ ಒಂದು ರೋಚಕ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.